ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಡಿಫ್ರೆಂಟಾದ ತುಂಬ ವೆರೈಟಿಯಾದ ತುಂಬ ಟೇಸ್ಟಿಯಾದ ರೆಸಿಪಿ ತೋರಿಸ್ಕೊಡ್ತೀನಿ. ಮಾವಿನಕಾಯಿ ಹಣ್ಣಲ್ಲಿ ಕರಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇಂಥ ಡಿಫ್ರೆಂಟಾದ ಕರಿ ನೀವು ಯಾವತ್ತೂ ಮಾಡಿಲ್ಲ. ಕಡಿಮೆ ಪದಾರ್ಥದಿಂದ ಮಾಡ್ಕೊಳ್ಳುವಂಥ ಸುಲಭವಾದ ಕರಿ ಇದು. ಟೊಮೊಟೊ, ಹುಣಸೆಹಣ್ಣು, ಈರುಳ್ಳಿ ಯಾವುದೂ ಬೇಕಿಲ್ಲ ಇದಕ್ಕೆ. ಉಪ್ಪಿನಕಾಯಿಗೆ ಬಳಸುವ ಮಾವಿನಕಾಯಿದು ಹಣ್ಣಾದಾಗ ಇದರಿಂದ ಮಾವಿನಕಾಯಿ ಕರಿ ಮಾಡ್ಕೊಳ್ಳಿ. ಮಾವಿನಕಾಯಿ ಕರಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಡಿಫ್ರೆಂಟಾದ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ, ನೀವು ಒಮ್ಮೆ ಟ್ರೈ ಮಾಡಿ. ಈ ಮ್ಯಾಂಗೋ ಕರಿ ಅನ್ನಕ್ಕೆ, ಚಪಾತಿಗೆ, ಊಟದ ಜೊತೆ ಸೈಡ್ಸಾಗಿ ಬಳಸ್ಬೋದು. ತುಂಬ ರುಚಿಯಾಗಿರುತ್ತೆ. 10 ಮಾವಿನಕಾಯಿ ತಗೊಂಡಿದ್ದೀನಿ ನಾನು. ಸಿಪ್ಪೆ ತೆಗೆದು ಇಟ್ಟಿರೋದಿದು. ಸಿಪ್ಪೆ ತೆಗೆದು ಹೇಳ್ಕೊಟ್ಟಿಲ್ಲ, ಹಣ್ಣಾಗಿರೋ ಮಾವಿನಕಾಯಿ ಅಲ್ವಾ, ಸಿಪ್ಪೆ ಈಸಿಯಾಗಿ ಬರುತ್ತೆ. ನೀವು ಕೂಡ ಹೀಗೆ ಮಾಡ್ಕೊಳ್ಳಿ. ಸಿಪ್ಪೆ ತೆಗೆದಾದ್ಮೇಲೆ ಒಂದು ಕಡಾಯಿಗೆ ಹಾಕಿದ್ದೀನಿ 2 ತುಂಡು ಬೆಲ್ಲ, 2 ಸ್ಪೂನು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನು ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಮೇಲ್ಗಡೆ ಇರೋ ಸಿಪ್ಪೆ ಹಾಕೋ ಹಾಗಿಲ್ಲ. ಆ ಸಿಪ್ಪೆನ ಸಪ್ರೇಟ್ ಮಾಡ್ಕೊಂಡು ನೀರು ಹಾಕಿಬಿಟ್ಟು ಕಿವುಸ್ಬಿಟ್ಟು ಅದರ ರಸ ಬರುತ್ತೆ, ಇದರಲ್ಲಿ ಸೇರಿಸಿದ್ದೀನಿ. ಇದಕ್ಕೊಂದು ಮಸಾಲೆ ಪೌಡ್ರ್ ಬೇಕಾಗುತ್ತೆ. ರೆಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಒಂದು ಕಡಾಯಿ ಇಟ್ಕೊಳ್ಳಿ, ಬಿಸಿ ಆಗಲಿ. 1 ಸ್ಪೂನು ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನು ಮೆಂತ್ಯ, 1/4 ಸ್ಪೂನು ಸಾಸಿವೆ, 10 ದಳ ಕರಿಬೇವಿನ ಎಲೆ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಂಪಗಾಗೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಇದು 2 ಸ್ಪೂನು ತೊಗರಿಬೇಳೆ, 1 ಸ್ಪೂನು ಉದ್ದಿನಬೇಳೆ ಸೇರಿಸ್ಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. 4 ಸ್ಪೂನು ತುರಿದಿರೋ ಕೊಬ್ಬರಿ ತುರಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ 1 ನಿಮಿಷ. ಆಗಲೇ ಹುರಿದಿರೋ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಂಡು ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ನೈಸಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. 5 ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ವಲ್ಲ, ಈಗ ಲಿಡ್ ಓಪನ್ ಮಾಡಿ ನೋಡೋಣ ಯಾವ ಥರ ಕುದ್ದಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು, ನೀಟಾಗಿ ಕುದೀತಾ ಇದೆ. ಮಾವಿನಕಾಯಿ ವಾಟೆನೂ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಕುದ್ದಿದೆ. ಮಸಾಲೆ ಕೂಡ ನೀಟಾಗಿ ಹಿಡ್ದಿದೆ, ಅದಕ್ಕೆ ನೋಡ್ತಾ ಇರ್ಬೋದು. ಈಗ ರೆಡಿ ಮಾಡಿರೋ ಮಸಾಲೆ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೈಸಾಗಿ ಪೌಡ್ರ್ ಆಗಬೇಕು. ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. 2-3 ನಿಮಿಷ ಮಸಾಲೆ ಪೌಡ್ರ್ ಹಾಕಾದ್ಮೇಲೆ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. 2 ನಿಮಿಷ ಲಿಡ್ ಮುಚ್ಚಿ ಮತ್ತೆ ಕುದಿಯೋದಕ್ಕೆ ಬಿಡೋಣ. ಚೆನ್ನಾಗಿ ಕುದ್ದಾದ್ಮೇಲೆ ಗ್ರೇವಿ ಈ ಥರ ಗಟ್ಟಿಯಾಗುತ್ತೆ. ಬೇಳೆ ಹಾಕೋದ್ರಿಂದ ಗ್ರೇವಿ ತುಂಬ ತಿಕ್ಕಾಗೂ ಇರುತ್ತೆ, ಗಟ್ಟಿ ಕೂಡ ಇರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈಗ ಮಾವಿನಕಾಯಿ ಕರಿ ರೆಡಿಯಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಒಗ್ಗರಣೆ ಫ್ಯಾನ್ ಇಟ್ಕೊಳ್ಳೋಣ, ಬಿಸಿ ಆಗೋದಕ್ಕೆ ಬಿಡೋಣ. ಬಿಸಿ ಆಗಿದೆ. 2 ಸ್ಪೂನು ಆಯಿಲ್ ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಬಿಡೋಣ. ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. 10 ಕಾಳು ಮೆಂತ್ಯ ಸೇರಿಸ್ಕೊಳ್ಳೋಣ. ಈಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಒಗ್ಗರಣೆ ರೆಡಿಯಾಗಿದೆ. ತುಂಬ ಸಿಂಪಲ್ ಒಗ್ಗರಣೆ. ಮ್ಯಾಂಗೋ ಕರಿಗೆ ಒಗ್ಗರಣೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸೂಪರಾದಂಥ ಮ್ಯಾಂಗೋ ಕರಿ ರೆಡಿಯಾಗಿದೆ. ಮಾವಿನಕಾಯಿ ಸೀಸನಲ್ಲಿ ನೀವು ಕೂಡ ಒಮ್ಮೆ ಈ ರೆಸಿಪಿ ಮಿಸ್ ಮಾಡದೆ ಟ್ರೈ ಮಾಡಿ. ಟೇಸ್ಟ್ ಕೂಡ ಯಾವ ಥರ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಂದು ಹೊಸ ರೆಸಿಪಿ ಜೊತೆ ಭೇಟಿ ಆಗೋಣ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್.